ಕೊಡಿ ಸಾರ್ ಕೊಡಿ, ನೀವು ಬಂದರೆ ನಮ್ಗೆ ಭಾಳ ಹೆಲ್ಪ್ ಆಗ್ತೈತೆ ಅಂತ. ಇದು ಎಷ್ಟು ದಿನಕ್ಕೆ ಮುಂಚೆ ಕೊಟ್ಟವ್ರೆ? ಎಷ್ಟು ದಿನಕ್ಕೆ ಮುಂಚೆ ಕೊಟ್ಟವ್ರೆ? ಅವರೇ ಡಿಕ್ಲೇರ್ ಮಾಡ್ಬಿಟ್ಟವ್ರೆ, ಏನೋ CM ಬರ್ತಾರೆ, ಡೆಪ್ಟಿ CM ಬರ್ತಾರೆ ಅಂತ. ಗ್ರ್ಯಾಂಡ್ ಸ್ಟೆಪ್ಪು ಇದೆ, ಸ್ಟೇಡಿಯಮ್ಮು ಇದೆ ಇದರಲ್ಲಿ, ಈ ಲೆಟ್ರಲ್ಲಿ. ನೀವು ಒಪ್ಪಿಗೆ ಕೊಟ್ಟಿದ್ರಾ ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ? ಹೆಂಗೆ ಹಾಕಿದ್ರು ಅವರು? ಹೌ ನೀವು ಮಾತಾಡಿಲ್ಲ ಅಂದರೆ ಅವ್ರು ಹಾಕಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಜೊತೆ ಮಾತಾಡದೆ ಅವ್ರು ಹಾಕಿಲ್ಲ, ನಿಮ್ಮ ಜೊತೆ ಮಾತಾಡಿದರೆ. ಇದೇ ನಾನು ಫಸ್ಟ್ ಎವಿಡೆನ್ಸ್. ನಿಮಗೆ ಆ ಎರಡೂ ಪ್ರೋಗ್ರಾಮ್ ಗೊತ್ತಿತ್ತು ಅನ್ನೋದಕ್ಕೆ ಇದು ಮೊದಲನೇ ಎವಿಡೆನ್ಸನ್ನು ನಾನು ಕೊಡ್ತಾ ಇದ್ದೀನಿ ಅಧ್ಯಕ್ಷರೇ. ಇಲ್ಲಿ ಭಾಳ ಗೊಂದಲದ ಗೂಡಾಗಿರೋದು, RCB ಅವರು ಹೇಳ್ತಾರೆ ಜೂನ್ 4ನೇ ತಾರೀಕು ಬೆಳಗ್ಗೆ 7 ಗಂಟೆ 1 ತನ್ನ ಅಧಿಕೃತ ಜಾಲದಲ್ಲಿ RCB ವಿಕ್ಟರಿ ಪೆರೇಡ್ ಇನ್ ಬ್ಯಾಂಗ್ಳೂರ್ ಸ್ಟಾರ್ಟಿಂಗ್ ಪಾಯಿಂಟ್, RCB ಅವರ ವೆಬ್ಸೈಟಲ್ಲಿ ವಿಧಾನಸೌಧ, ಸ್ಟಾರ್ಟಿಂಗ್ ಪಾಯಿಂಟ್ ವಿಧಾನಸೌಧ, ಎಂಡಿಂಗ್ ಪಾಯಿಂಟ್ ಚಿನ್ನಸ್ವಾಮಿ ಸ್ಟೇಡಿಯಂ 3:30 PM. ಮೋರ್ ಡೀಟೇಲ್ ಔಟ್ ಸೂನ್. ಇಲ್ಲಿದೆ ಅವ್ರದ್ದು ದಾಖಲೆ. ಅವ್ರ ಟ್ವೀಟ್ ಔಟ್ ಸೂನ್. ಅಂದರೆ 11 ಜನ ಸತ್ತರಲ್ಲ, ಅವ್ರಿಗೆ ಯಮಗಂಡ ಕಾಲ ಪ್ರಾರಂಭ ಆಗಿದ್ದು ಅಲ್ಲಿ ಔಟ್ ಸೂನ್. ಅದಾದಮೇಲೆ ಮತ್ತೆ ಇನ್ನೊಂದು ಪೋಸ್ಟ್ ಹಾಕ್ತಾರೆ ಬೆಳಗ್ಗೆ 8 ಗಂಟೆಗೆ. cannot wait to be back to home of the champions and celebrate with all of your today. Detail out soon. ಎರಡನೇ ಪೋಸ್ಟ್ ಹಾಕ್ತಾರೆ. ಅಂದರೆ ಬನ್ನಿ ಅಂತ ಅವರೇ ಇನ್ವೈಟ್ ಮಾಡಿಬಿಟ್ರು RCB ಅವರು. ಮೊದಲೇ ರಾತ್ರಿ ಎಲ್ಲ ಕುಣಿದಿದ್ರು, ಹುಚ್ಚೆದ್ದು ಆಟ ಆಡಿದ್ರು. ಪಾಪ ಯುವಕರು, ಅವ್ರಿಗೆ ಏನು ಗೊತ್ತಾಗ್ತದೆ, ಮಕ್ಕಳೆಲ್ಲ ಅವರು ಈಗ ಬಂದ ತಕ್ಷಣ ಎಲ್ಲ ನೋಡ್ತಾ ಇದ್ರಲ್ಲ, RCBನ ಎಲ್ಲ ಫಾಲೋ ಮಾಡ್ತಾರೆ. ಇದನ್ನೆಲ್ಲ ನೋಡ್ಬಿಟ್ರು, ಎಲ್ಲ ಇಡೀ ರಾಜ್ಯದಿಂದ ಬರೋಕ್ಕೆ ಶುರುವಾದರು. ಎಸ್ಪೆಷಲಿ ಬೆಂಗಳೂರು ಹತ್ರ ಇರೋರೆಲ್ಲ ಬರೋಕ್ಕೆ ಶುರು ಮಾಡಿದ್ರು. ಸನ್ಮಾನ್ಯ ಉಪಸಭಾಪತಿಗಳೇ, ನಾನು ಪದ ಸರಿ ಇಲ್ಲ ಅಂತ ಅನಿಸ್ತತೆ. ಈ ಡೀಟೇಲ್ ಸೂನ್ ಅಂದರೆ ಔಟ್ ಸೂನ್ ಅಂತ ಹಾಕಿದ್ರಲ್ಲ, ಈ ಕಳ್ಳ ಕದೀಮ RCB ಅವ್ರಿಗೆ ಪದ ಏನಾನ ತಪ್ಪಾದ ತೆಗೆದಾಕ್ಬಿಡಿ. ಇದಕ್ಕೆ ದುಡ್ಡು ಹೊಡಿಯೋದೊಂದು ಗೊತ್ತು, ಸಾವಿರಾರು ಕೋಟಿ ದುಡ್ಡು ಬರ್ತೈತೆ ಇದು ಅವ್ರಿಗೆ. ಇಲ್ಲಿ ಲಕ್ಷ ಜನ ಬರ್ತಾರೆ, ಅವ್ರಿಗೇನು ವ್ಯವಸ್ಥೆ ಮಾಡಬೇಕು, ನಾವು ಹೆಂಗೆ ಕಂಟ್ರೋಲ್ ಮಾಡಬೇಕು? ನಾವು ಪೊಲೀಸವ್ರ ಜೊತೆ ಮಾತಾಡಿದ್ದೀರಾ, ಸರ್ಕಾರ ಜೊತೆ ಮಾತಾಡಿದ್ದೀರಾ? ಪರಿಜ್ಞಾನನೇ ಇಲ್ಲ ರೀ ಅವ್ರಿಗೆ. ದುಡ್ಡು ಹೊಡಿಯೋಕ್ಕೆ ಕರೆಕ್ಟಾಗಿ ಟಿಕೆಟು, ಫ್ರಾಂಚೈಸಿ, ಅಡ್ವರ್ಟೈಸ್ಮೆಂಟ್ ಎಲ್ಲ ನೀಟಾಗಿ ಮಾಡ್ತಾರೆ. ಇಲ್ಲಿ ಅವ್ರಿಗೆ ಅನಿಸ್ಲೇ ಇಲ್ಲ. ವಿರಾಟ್ ಕೊಹ್ಲಿನ ನೋಡೋಕ್ಕೆ, ಪ್ಲೇಯರ್ಸ್ ನೋಡೋಕ್ಕೆ ಲಕ್ಷಾಂತರ ಜನ ಬರ್ತಾರೆ. ಅವ್ರನ್ನ ಹೆಂಗೆ ಮ್ಯಾನೇಜ್ ಮಾಡಬೇಕು, ಅವ್ರಿಗೇನು ಅವಕಾಶ ಕೊಡಬೇಕು, ನಾವು ಅನಿಸ್ಲೇ ಇಲ್ಲ ಅವ್ರಿಗೆ. ಇಲ್ಲಿ ನನಗೆ ಸಮಸ್ಯೆ ಆಗೋದು ಅಂತಂದರೆ, ಇಷ್ಟು ಟೈಮು RCBದಾಗೋಯ್ತು. ಈಗ ಸರ್ಕಾರ ಎಂಟ್ರಿ ಆಗ್ತೈತೆ ಇದಕ್ಕೆ. ಇವ್ರ ಜೊತೆ ಸರ್ಕಾರ ಪಾರ್ಟ್ನರ್ಶಿಪ್ಗೆ ಬಂದಂಗೆ ಕಾಣಿಸ್ತೈತೆ ನನಗೆ. ಜೂನ್ 4 ಸರ್ಕಾರ ಏನಾನ ಮನಸ್ಸು ಮಾಡಿದರೆ, ಪಾಟೀಲ್ರೆ ಸ್ವಲ್ಪ ಮನಸ್ಸು ಮಾಡಿದರೆ ಈ 11 ಜನರ ಪ್ರಾಣ ಉಳಿಸ್ಬೋದಾಗಿತ್ತು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.